ಚನ್ನಗಿರಿ ತಾಲೂಕು ಕೆರೆಬಿಳ್ಚಿ ಗ್ರಾಮದ ಸಾಮಾಜಿಕ ಕಾರ್ಯಕರ್ತರು ವೆಲ್ಫೇರ್ ಪಾರ್ಟಿ ದಾವಣಗೆರೆ ಜಿಲ್ಲಾ ಘಟಕದ ಪ್ರತಿನಿಧಿಗಳು ಚನ್ನಗಿರಿ ತಾಲೂಕು ಕೆರೆಬಿಳ್ಚಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿನ ವೈದ್ಯರ ಸೇವೆಗಳ ಕುರಿತು ಪರಿಶೀಲನೆ ನಡೆಸಿದರು. ಹೌದು ವೀಕ್ಷಕರೇ, ಈ ವೇಳೆ ಕರ್ತವ್ಯದಲ್ಲಿ ವೈದ್ಯರೊಂದಿಗೆ ಚರ್ಚಿಸಿದಾಗ ಕೇಂದ್ರದಲ್ಲಿ ಪ್ರಸ್ತುತ 3 ವೈದ್ಯರ ಕೊರತೆಯಿಂದ 10 ರಿಂದ 12ಕ್ಕೂ ಹೆಚ್ಚು ಗ್ರಾಮಗಳಿಂದ ಆಗಮಿಸುವ ರೋಗಿಗಳಿಗೆ ಒಬ್ಬರೇ ವೈದ್ಯರು ಸೇವೆ ನೀಡುತ್ತಿರುವುದು ತಿಳಿದು ಬಂದಿದೆ. ಈ ಸಮಸ್ಯೆಯನ್ನು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಕೂಡಲೇ 3 ಹೆಚ್ಚುವರಿ ವೈದ್ಯರನ್ನು ನಿಯೋಜಿಸುವಂತೆ ಶಾಬಾಸ್ ಖಾನ್ ಅವರು ಒತ್ತಾಯಿಸಿದರು. ಕೆರೆಬಿಳ್ಚಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ 3 MBBS ವೈದ್ಯರನ್ನು ನೇಮಿಸಿ ಸುತ್ತಮುತ್ತಲಿನ ಗ್ರಾಮಗಳ ಜನರಿಗೆ ಗುಣಮಟ್ಟದ ಆರೋಗ್ಯ ಸೇವೆ ಮತ್ತು ಸೂಕ್ತ ಚಿಕಿತ್ಸೆ ದೊರೆಯುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಸಂಬಂಧಪಟ್ಟ ಸರ್ಕಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದರು. ವರದಿ ಸೈಯದ್ ತನ್ವೀರ್, ಸ್ಮಾರ್ಟ್ ನ್ಯೂಸ್ ಕನ್ನಡ, ಚನ್ನಗಿರಿ. ವರದಿ ಸಮುದಾಯ ಕೇಂದ್ರದ ಚೀಫ್ ಡಾಕ್ಟರ್ MBBS ಪೀಡಿಯಾಟ್ರಿಷಿಯನ್ ಮಕ್ಕಳು ಡಾಕ್ಟರ್. ನಾನು ಇವತ್ತು ಈ ಆಸ್ಪತ್ರೆಗೆ ಭೇಟಿ ಮಾಡುವ ಉದ್ದೇಶ ಅಂದ್ರೆ ಬಹಳಷ್ಟು ರೋಗಿಗಳ ಕಂಪ್ಲೇಂಟ್ ಇದೆ. ಯಾಕಂದ್ರೆ ಇಲ್ಲಿ ತುಂಬಾ ಬೆಳಿಗ್ಗೆ 10:30, 11 ಗಂಟೆಗೆ ರೋಗಿಗಳು ಇಲ್ಲಿ ನೂರಾರು ರೋಗಿಗಳು 10 ರಿಂದ 12 ಗ್ರಾಮದಿಂದ ಬರ್ತಾರೆ. ಒಂದು ಡಾಕ್ಟರ್ ಇದೆ, ಅದು ಸಾಕಾಗ್ತಾ ಇಲ್ಲ. ಯಾಕಂದ್ರೆ ತುಂಬಾ ಇಲ್ಲಿ ರೋಗಿಗಳ ಸಂಖ್ಯೆ ಬಹಳಷ್ಟು ಇದೆ. ಇದಕ್ಕೋಸ್ಕರ ಒಬ್ಬರು ಡಾಕ್ಟರ್ ಇಂದ ಈ ಪೇಷಂಟ್ಗೆ ಟ್ರೀಟ್ಮೆಂಟ್ ಮಾಡಕ್ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾನು ಇವತ್ತು ನಮ್ಮ ಎಲ್ಲ ಕೆರೆಬಿಳ್ಚಿ ಸಾರ್ವಜನಿಕರಿ ಮತ್ತು ರೋಗಿಗಳ ಪರವಾಗಿ ನಾನು ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ನಮ್ಮ ಸರ್ಕಾರಕ್ಕೆ ಒತ್ತಾಯಿಸಿದ್ದನ್ನು ದಯಮಾಡಿ ಇನ್ನು 3 ಪೋಸ್ಟ್ ಇಲ್ಲಿ 3 ಡಾಕ್ಟರ್ ಪೋಸ್ಟ್ ಖಾಲಿ ಇದೆ. ದಯವಿಟ್ಟು ಇನ್ನು ಬೇಗನೆ ಈ 3 ಪೋಸ್ಟ್ಗಳು ಭರ್ತಿ ಮಾಡಬೇಕು ಮತ್ತು ಫಿಲಪ್ ಮಾಡಬೇಕು ಎಂದು ನಾನು ತಮ್ಮವಾಗಿ ವಿನಂತಿಸಿಕೊಳ್ಳುತ್ತೇನೆ. ನಮಸ್ಕಾರ ಸರ್. ಅಲ್ಲ, ಈಗ ನಿಮ್ಮ ಮಾಹಿತಿ ಬರಬೇಕು. ಈಗ ಈ 3 ಪೋಸ್ಟ್ ಯಾವ ಸಮಯದಲ್ಲಿ ಯಾವ ಡೇಟ್ ನಲ್ಲಿ ಇರುತ್ತೆ ಇನ್ಫಾರ್ಮೇಶನ್ ಬೇಕಾಗುತ್ತೆ. ನಾವು ವೃತ್ತಿ ಪಗಳದ ಸಿಟಿ ಮಂಗಲ ವಸ್ತು ಫೋನ್ ಬಂದಿದೆ ಇಲ್ಲಿ ನಮ್ಮ ಎಲ್ಲ ಹೊರಗಡೆಯಿಂದ ಏನ್ ಬೆಳಿಗ್ಗೆ ಅಂದ್ರೆ ನೂರಾರು ಪರೀಕ್ಷೆ ಇರ್ತಾರೆ. ಒಬ್ಬ ಸಾಧ್ಯ ಆಗ್ತಲ್ಲ, ನೀವು ಏನ್ ಮಾಡ್ಬೇಕು, ತೊಂದರೆ ಆಗ್ತಾ ಇದೆ. ಸರ್ಕಾರಕ್ಕೆ ಒತ್ತಾಯಿಸಿ ಅಧಿಕಾರಿಗಳಿಗೆ ಹತ್ರ ಹೋಗಿ ನಾವು ಕೂಡ ಮಾಹಿತಿ ಕೊಡ್ತಿದ್ದೀವಿ. ಸರ್ಕಾರದಲ್ಲಿ ಎಲ್ಲರೂ ಕೂಡ ನೋಟಿಫಿಕೇಶನ್ ಮಾಡಿ ಫಿಲಪ್ ಮಾಡಬೇಕಾಗುತ್ತೆ. ಸ್ವಲ್ಪ ಸಮಯ ವಿಷಯ ಬಹುಶಃ ಸದ್ಯದಲ್ಲಿ ಆಗ್ತದೆ. ಮತ್ತೆ ಇವಾಗ ವಾತಾವರಣ ಕೂಡ ತುಂಬಾ ಜ್ವರದ ಘಟನೆಗಳು ಜಾಸ್ತಿ ಇರೋದ್ರಿಂದ ಪೇಷಂಟ್ಗಳು ಯಾರಿಲ್ಲ, ಎಲ್ಲರಿಗೂ ಉತ್ತಮ ಚಿಕಿತ್ಸೆ ನೀಡ್ತಾ ಇದ್ರು. ಅದು ನಮ್ಮಲ್ಲಿ ಇರುವಂತ ಡಾಕ್ಟರ್ನ ಬೇರೆ ಕಡೆ ಶಿಫ್ಟ್ ಮಾಡಿದ್ರೆ ಒಬ್ರು ವೈದ್ಯರು ನಿವೃತ್ತಿ ಹೊಂದಿದ್ದಾರೆ. ಸೊ ಮಾಹಿತಿ ನೀಡಿದ್ದೀವಿ. ಎಲ್ಲದಕ್ಕೂ ಒಂದು ನೋಟಿಫಿಕೇಶನ್ ಮಾಡಿ ಕಾಲ್ಫಾರ್ಮ್ ಮಾಡಿ ನಿಮ್ಮ ತುಂಬಬೇಕು ಅಂತ ಸಹಜವಾಗಿ ಸ್ವಲ್ಪ ಟೈಮ್ ತಗೊಳುತ್ತೆ. ಸದ್ಯದಲ್ಲೇ ಅದು ನೇಮಕ ಆಗ್ತಾರೆ ಅಂತ ನಮ್ಗೆ ಸರ್. ನಮ್ ಬೇಡಿಕೆ ಅಂದ್ರೆ ಅಷ್ಟು ಬೇಗ ಎಷ್ಟು ಜಲ್ದಿ ಆಗ್ತಷ್ಟು ಬೇಗ ನೀವು ಒತ್ತಡ ಹಾಕಿ, ಮೇಲೆ ಅಧಿಕಾರಿಗಳು ಒತ್ತಡ ಹಾಕಿ ಈ ಖಾಲಿ ಕೊಟ್ಟಿಲ್ಲ ಭರ್ತಿ ಮಾಡಿ ಎಲ್ಲ ರೋಗಿಗಳಿಗೆ ಅನುಕೂಲ ಮಾಡ್ಕೊಡ್ಬೇಕು ನಮ್ಮಲ್ಲಿ. ನಾನು ಖಂಡಿತ ಇಚ್ಛಾಶಕ್ತಿ ಎಲ್ಲರಿಗೂ ಇದೆ. ನಮ್ಮಿಂದನೂ ಕೂಡ ನಮ್ಮ ಮೇಲಧಿಕಾರಿಗಳು ಮಾಹಿತಿ ತಗೊಂಡಿದ್ದಾರೆ. ನಿಮ್ಗೆಲ್ಲ ತಿಳಿದಂತೆ ಎಲ್ಲರೂ ನೀರೇ ಮಾಡ್ಬೇಕಲ್ಲ, ಅದಕ್ಕೊಂದು ಪ್ರೊಸೀಜರ್ ಅಂತ ಇರುತ್ತೆ. ಸದ್ಯದಲ್ಲಿ ಅದು ನೋಟಿಫಿಕೇಶನ್ ಕಾಲ್ಫಾರ್ಮ್ ಮಾಡಿ ಆ ಜಾಗನ ತುಂಬಿಸುವಂತ ಕೆಲಸ ನಮ್ಮ ಮೇಲಧಿಕಾರಿಗಳು ಮಾಡ್ತಾರೆ ಅಂದ್ಕೊಂಡಿದ್ದೀವಿ.